ಗೈಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಆಲ್ಮೋಸ್ಟ್ ಈಗ 1 o'clock ಆಗಿದೆ. ನಾವು ಎದ್ದಿದ್ದೆ ಒಂದು ಐ ಥಿಂಕ್ ಅರೌಂಡ್ 11 o'clock ಎದ್ದು ಫುಲ್ ರೆಡಿ ಆದ್ವಿ. ನಿನ್ನೆ ರಾತ್ರಿ ಆ್ಯಕ್ಚುಲಿ ನಾವು ಮನೆಗೆ ಬಂದಿದ್ದೆ ಒಂದು 5:30 ಹಂಗೆ ಆಯಿತು. ಬೈ 6 we slept and got up by 11. ಇನ್ನೊಂದು ಬೆಸ್ಟ್ ಥಿಂಗ್ ಏನು ಗೊತ್ತಾ, ಗೋವಾಲ್ಲಿ ಆ್ಯಕ್ಚುಲಿ ನೈಟಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ನಾವು ಫುಲ್ ರಾತ್ರಿ ಎಲ್ಲ ಕಡೆ ಸುತ್ತಾಡಿದ್ದೀವಿ. ಇಟ್ ವಾಸ್ ಅ ಲಾಟ್ ಫನ್. ಸೊ ಇವತ್ತು 31st ಕ್ರೇಜಿ ಪ್ಲಾನ್ಸ್ ವ್ಲಾಗ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಲೆಟ್ ಮಿ ಶೋ ಮೈ ಔಟ್ಫಿಟ್ ಬಿಫೋರ್ ದ್ಯಾಟ್. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಇದು ಆ್ಯಕ್ಚುಲಿ ನೆನ್ನೆ ರಾತ್ರಿ ಫ್ಲೀ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅಲ್ಲೇ ತೊಗೊಂಡಿದ್ದು. ಬಾರ್ಗೇನ್ ಮಾಡಿ 500 ರೂಪಾಯಿ ಕೊಟ್ಟಿದ್ದು. ದೇ ಸ್ಟಾರ್ಟೆಡ್ ವಿತ್ 800. ಸೊ ನಿಮ್ಗೊಂದು ಟಿಪ್ ಏನಂದರೆ, ನೀವು ಸ್ಪೆಷಲಿ ಈ ಥರ ಫ್ಲೀ ಮಾರ್ಕೆಟ್ಸ್ಗೆ ಹೋದರೆ ಪ್ಲೀಸ್ ಬಾರ್ಗೇನ್, ಬಿಕಾಸ್ ಅವ್ರು ಜಾಸ್ತಿ ಫಸ್ಟೇ ಕೋಟ್ ಮಾಡ್ತಾರೆ ಅಂತ. ಇನ್ನೂ ನಾವು ಬಾರ್ಗೇನ್ ಕೂಡ ಮಾಡ್ತೀವಿ ಅಂತ ಬರೆಯ. ಆ್ಯಂಡ್ ಈ ಇಯರಿಂಗ್ಸ್ ಆ್ಯಕ್ಚುಲಿ ನಾನು ಶೀನಿಂದ ಪರ್ಚೇಸ್ ಮಾಡಿದ್ದೆ. ಐ ಥಿಂಕ್ ಇಟ್ ಗೋಸ್ ವೆಲ್ ವಿತ್ ದಿ ಔಟ್ಫಿಟ್. ಓಕೆ, ಈಗ ನಮ್ಮ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಾಯ್ ಹರಿ. ಹಾಯ್, when are we leaving? ಗುಡ್ ಕ್ವೆಶ್ಚನ್. ಇದೆಲ್ಲ ಬರುತ್ತಾ ನನಗೆ ಎಳಿತಾ ಇರೋದಿಲ್ಲ. ಬಟ್ ಓದ್ತದೆ ಫುಲ್ ಜಿನ್ಸಾಕಾಗಿ ಹಿಪ್ಪಿಯಾಗಿ ರೆಡಿಯಾಗಿ ಹೋಗ್ಬಿಟ್ಟಿದ್ಯಾ? ದ ಚೀಪೆಸ್ಟ್ ಕ್ಲೋತ್ಸ್ ಗೋವಾದಲ್ಲೇ ಶಾಪಿಂಗ್ ಮಾಡಿರೋದು 50 ರೂಪಾಯಿಗೆ. ಇದು ಕಾಮ್ ಸ್ಟ್ರೀಟ್ ಅಲ್ಲಿ ಮಾಡಿರೋದು. ಅವ್ರು 1,000 ರೂಪಾಯಿ ಇರ್ತಾರೆ, ಇವ್ರು 100 ರೂಪಾಯಿ ತಗೊಂಡ್ಬಂದಿರ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. Bro, your outfit is so pretty. You want to give outfit details? Oh, it actually inspired in the outfit. They have a beautiful store in China. ತುಂಬಾ ಚೆನ್ನಾಗಿರೋಂಥ ಔಟ್ಫಿಟ್ಸ್ ಇರುತ್ತೆ and reasonable budget you'll get it, ಆಯ್ತಾ? ಸೊ ಇದೇ ಔಟ್ಫಿಟ್ ಇನ್ ಮಾಲ್ ಅಥವಾ ಏನಾದರೂ ಬೇರೆ ಕಡೆ ಹೋದ್ರೆ you'll get for little more price. ಕಮ್ಮಿನಲ್ಲಿ ಸಿಗುತ್ತೆ. and I really like what Disha is wearing. ಅದನ್ನ ನಾವು ಗೋವಾದಲ್ಲಿ ನಿನ್ನೆನೇ ಶಾಪಿಂಗ್ ಮಾಡಿರೋದು. I'll show it to you. I sure you did. So this is so cute. Guys, so ನಾವಿವಾಗ ಇಲ್ಲಿ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. It looks very cute. ಓಕೆ, ಸೊ ಇದು ಜಾಗ ತುಂಬಾನೇ ಚೆನ್ನಾಗಿದೆ. See, you can see. ಬಡಿ ನಿನ್ನ ಔಟ್ಫಿಟ್ನ ಡಿಕೋಡ್ ಮಾಡೋಣ. ಹೇಳು, ಏನು, ಎಲ್ಲಿಂದ ಎಷ್ಟು? So this, but I don't know what is called as pajama. Pajama. Then I don't know what is it called. Okay, pant. it's not pant, it's pajama only. ಆಯ್ತು ಬಡಿ. Pajama it's 350. ಹೆಂಗ್ ಬರುತ್ತೆ ಗೊತ್ತಾ, ಮನೇಲಿ ಹಾಕ್ತಿರಲ್ಲ ಅದು. This has in between ಇದೆಯಲ್ಲ. Okay, it's pajama. Hippie pants. Hippie pants. Hippie pants 350. This is H&M t-shirt 1400 and Oakley glass 14, not 14, 11.5. I took it in Mysore when you're not there. This is Crocs. Majestic store room. It's 4,950, 500, yeah. And your camera? Camera, it I don't know, it's 1.2 plus lens. Total 2K, I mean 2 lakhs ಆಗುತ್ತೆ. And watch what? Watch Apple, I think it's 47,000. 48 we paid, yeah. And this is what 1,30,000. I can't believe ವಡೆ ನಿನ್ನ ಔಟ್ಫಿಟ್ ಅಲ್ಲಿ ನಿನ್ ಮೋಸ್ಟ್ ಪ್ರೆಷಿಯಸ್ ಪಾರ್ಟ್ ಆಫ್ ದ ಬಾಡಿನ ಬರೀ 350 rupees ಅಲ್ಲಿ ಕವರ್ ಮಾಡ್ತದೆ. and everything else is expensive. ಏನ್ ವಡೆ ಹಿಂಗಾಗ್ಬೇಕಿತ್ತ? Oh my god, this looks so nice. Guys, this place looks so pretty. Okay guys, so this is the beach view. ಈ ಜಾಗ ತುಂಬಾನೇ ಚೆನ್ನಾಗಿದೆ. And let us see what our friends are doing here. ಎಲ್ಲರಿಗೂ ತುಂಬಾ ಹಸುವಾಗಿದೆ. ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಅಯ್ಯಯ್ಯೋ ಹರಿ, ಅಯ್ಯಯ್ಯೋ ತುಂಬಾ ಹೊಟ್ಟೆ ಹಸುವಾಗಿದೆ. ಓಕೆ, ಲೆಟ್ಸ್ ಆರ್ಡರ್. ಬರೀ ಏನ್ ಮಾಡ್ತಾ ಇದೀಯಾ? ಕತ್ತಿ ಬಸಿತಾ ಇದ್ದೀನಿ. ಯಾಕೆ? ಐ ಆರ್ಡರ್ಡ್ ಲಾಬ್ಸ್ಟರ್ ಟು ಈಟ್ ಲಾಬ್ಸ್ಟರ್. ಗೈಸ್, ಬಡೇ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿ ಆಗಿ ಕೂತಿದ್ದಾನೆ. ಲಾಬ್ಸ್ಟರ್ ಆರ್ಡರ್ ಮಾಡಿದೀವಿ. ಲಾಬ್ಸ್ಟರ್ ತಿನ್ನಕ್ಕೆ ಅಂತ. ಇನ್ ಲವ್ ಐ ಆಮ್ ವೇಟಿಂಗ್ ಫಾರ್ ಲಾಬ್ಸ್ಟರ್. 2,000 ಅಂದಿದ್ದಾರೆ. ಸೊ ಮಧ್ಯಾಹ್ನದ ಊಟ ಆಫ್ ಕೋರ್ಸ್ ಫ್ಯಾನ್ಸಿ ಪ್ಲೇಸಲ್ಲಿ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಬಿಲ್. ಸ್ವಲ್ಪ ಕಟ್ ಮಾಡ್ಕೊಂಡು ಇದು ಮಾಡ್ಕೊಳಕ್ಕೆ ಸ್ಟಿಚ್ ಮಾಡ್ಕೊಳಕ್ಕೆ ಕೈಯಲ್ಲಿ ಅಷ್ಟೇ, ಮನೇಲಿ ಮಾಡ್ಕೊಂಬರಕ್ಕೆ. ಅದು ಹೆಂಗೆ ಬೇಕು ಹಂಗೆ ಮಾಡ್ಕೊಳಕ್ಕೆ.
ಲ್ಯಾಪ್ವರೆಗೂ ಬರಲಿ ಸಾಕು. ಹಾಂ ಬರೀ ಲಾಬ್ಸ್ಟರ್ ಹಾಂ ಬ್ಲ್ಯಾಕೇ ಮಾಡ್ತೀನಿ. ಅಲ್ಲ ಒಡೆ ಅಷ್ಟೆಲ್ಲ ಚಾಕು ಎಲ್ಲ ಶಾರ್ಪ್ ಮಾಡಿ ಏನು ಯೂಸು? ಓಪನ್ ಮಾಡಿದ್ವಿ ನಿಮ್ಮ ಪ್ಲೇಟ್ ಅನ್ನೋದು ಆಗೋದೆ. ನೋ ವೆರಿ ಕ್ಯೂಟ್, ವೆರಿ ನೈಸ್. 1 hour ಮಾಡ್ತಾರೆ. ಓ ಆಗೋದೆ. ಹೆಂಗಿದೆ ವರ ಯುವರ್ ಫಸ್ಟ್ ಲಾಬ್ಸ್ಟರ್ ಎಕ್ಸ್ಪೀರಿಯನ್ಸ್? ಇಟ್ಸ್ ವೆರಿ ನೈಸ್. ಅದೊಂದು ಥಾಟ್ ಪ್ರೊಸೆಸ್ ಬರುತ್ತಲ್ಲ, ಅಲ್ಲ ನಾವು ಈ ಪ್ರೊಸೆಸ್ ಬೆಂಡ್ ಮಾಡ್ತೀವಿ ಅಬ್ರಾಡ್ಗೆ ಹೋಗೋದಾಗಿತ್ತು. ಅಬ್ರಾಡ್ಗೆ ಗೈಸ್ ನಾವೆಲ್ಲರೂ ಇನ್ನ ಹೊಸ ಲುಕ್ಕಲ್ಲಿ ಇದ್ರೆ ನಮ್ಮ ಹಿಂದ್ಗಡೆ ಇರೋ ಬಾಡಿ ಗಾರ್ಡ್ ಅದೇ ಲುಕ್ಕಲ್ಲಿ ಇದ್ದಾರೆ. ವಾಟ್ ಟು ಡು? ಫೋಟೋಗ್ರಾಫರ್ ಅಲ್ವಾ, ಪರವಾಗಿಲ್ಲ ಬಿಡಿ. ಸೊ ಗೈಸ್ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು ಅಂತ ಬಟ್ಟೆ ಚೇಂಜ್ ಮಾಡಬೇಕಿತ್ತು, ಇಲ್ಲೇ ಚೇಂಜ್ ಮಾಡ್ಕೊಂಡ್ಬಿಟ್ವಿ. ಆ್ಯಂಡ್ ದಿಸ್ ಇಸ್ ಆರ್ ಲುಕ್. This is our look for the yacht experience. And we're only 2 minutes to change. Yes. Very quick. ಹಂಗಿರ್ಬೇಕು. 2 minutes ನಿಜನಾ? 5 ನಿಮಿಷ ನಿಜ. ಸೊ ನಾವು ಲಂಚ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ಗೆ ಹೋಗ್ತಾ ಇದ್ವಿ. ಇದು ನಾವು ನ್ಯೂ ಇಯರ್ಗೋಸ್ಕರ ಅಂತಲೇ ಸ್ಪೆಷಲಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನೀವು ನೋಡಿದಾಗೆ ನಾವು ಅದೇ ರೆಸ್ಟೋರೆಂಟಲ್ಲಿ ಔಟ್ಫಿಟ್ ಕೂಡ ಚೇಂಜ್ ಮಾಡಿದ್ವಿ. ಆ್ಯಂಡ್ ಗೋವಾ ಹ್ಯಾಸ್ ಸಚ್ ಕ್ಯೂಟ್ ಹೌಸಸ್ ಗೈಸ್. ಏನು ಬಿಡೆ ಫಿಶರ್ಮನ್ ಔಟ್ಫಿಟ್ ಹಾಕೊಂಡಿದ್ಯಾ? ಅದೇ 2ನೇ ಸತಿ ಐ ಆಮ್ ಆಸ್ಕಿಂಗ್ ಯು ಕ್ವೆಶ್ಚನ್. ಓಕೆ. ಏನು ಬಿಡೆ ಫಿಶರ್ಮನ್ ಔಟ್ಫಿಟ್ ಹಾಕೊಂಡಿದ್ಯಾ? ಸಮಥಿಂಗ್ ನ್ಯೂ. ಹೌ ಇಸ್ ಇಟ್? ಹೌ ಡಸ್ ಇಟ್ ಲುಕ್? ಕಮೆಂಟ್ ಮಾಡಿ ವಿನಯ್ ಔಟ್ಫಿಟ್ ಹೇಗಿದೆ ಅಂತ. ಬಟ್ ಹುಡುಗಿರು ಈ ಥರ ಬಟ್ಟೆ ಹಾಕೊಂಡ್ರೆ ಎಲ್ಲರೂ ಬೈತಾರೆ, ನೀನು ಹಾಕೊಂಡ್ರೆ ಪರವಾಗಿಲ್ವಾ? ಅಲ್ಲ ಅವ್ರು ಬತ್ರ ಹಾಕೊಂಬಾರ್ದು, ನಾವು ಹಾಕೋತೀವಿ, ನಾವು ತೋರಿಸ್ತೀವಿ. ಅಲ್ಲ ಹುಡುಗಿರು ಹಾಕೊಂಡ್ರೆ ಬೈತಾರೆ, ನೀವು ಹಾಕೊಂಡ್ರೆ ಪರವಾಗಿಲ್ವಾ? ಹೋಗ್ತಾರೆ. ಈಗ ನಾವು ನ್ಯೂ ಇಯರ್ಗೋಸ್ಕರ ಸ್ಪೆಷಲಿ ಪ್ಲ್ಯಾನ್ ಮಾಡಿರೋ ಸರ್ಪ್ರೈಸ್ ಎಕ್ಸ್ಪೀರಿಯನ್ಸ್ ಯಾವುದು ಅಂತ ತೋರಿಸ್ತೀನಿ. ಸೊ ನಾವು ನ್ಯೂ ಇಯರ್ಗೋಸ್ಕರ ಅಂತ ಒಂದು ಪ್ರೈವೇಟ್ ಯಾಟ್ ಎಕ್ಸ್ಪೀರಿಯನ್ಸ್ನ ಬುಕ್ ಮಾಡಿದ್ವಿ. ಓಕೆ ಗಾಯ್ಸ್, ಸೊ ನಿಮಗೆ 3, 2, 1 ಸೊ ಇಲ್ಲಿ ಒಳಗಡೆ ಈ ಥರ ಕ್ಯಾಬಿನ್ ಇದೆ. ಇಟ್ಸ್ ಸೋ ಕ್ಯೂಟ್, ಇಟ್ಸ್ ವೆರಿ ನೈಸ್. ಆ್ಯಂಡ್ ನೀವು ಅಲ್ಲಿ ಆಚೆ ಕೂತ್ಕೋಬೋದು. ಯು ಕ್ಯಾನ್ ಸಿ ದಿಸ್ ಇಸ್ ವಿಕಿತಾಸ್ ಕಾಲು. ಬರೀ ಒಳಗಡೆ ಹೋಗಿ ನೋಡು, ಬರೀ ಇಟ್ಸ್ ಸೋ ನೈಸ್. ಓಕೆ, ಸೊ ನಾವು ಇಲ್ಲಿ ಮೇಲೆ ಹತ್ಕೊಂಡು ಹೋಗಿ ಅಲ್ಲಿ ಕೂತ್ಕೋಬೋದು. ದ ವ್ಯೂ ವಾಸ್ ಜಸ್ಟ್ ಸೋ ಬ್ಯೂಟಿಫುಲ್. ಸೊ ನಾವು ಈವ್ನಿಂಗ್ ಸ್ಲಾಟ್ ಬುಕ್ ಮಾಡಿದ್ವಿ ಸನ್ಸೆಟ್ ವ್ಯೂ ಸಿಗಲಿ ಅಂತ. ನ್ಯೂ ಇಯರ್ಸ್ ಆಗಿರೋದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ವಿ ಪೇಡ್ 18,000 ಫಾರ್ 2 hours. ಗೈಸ್ ನೋಡಿ ಹೆಂಗೆ ಆಂಕರ್ ಹಾಕ್ತಾ ಇದ್ದಾರೆ ಇವಾಗ. hours ನಾವು ಯಾಟಲ್ಲಿ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ನೈಸ್ ಪೀಸ್ಫುಲ್ ಆ್ಯಂಡ್ ಫನ್ ಎಕ್ಸ್ಪೀರಿಯನ್ಸ್. ಇದಾದ್ಮೇಲೆ ನಾವು ಡಿನ್ನರ್ ತಿನ್ನಕ್ಕೆ ಹೋದ್ವಿ. ಆಫ್ಟರ್ ದಟ್ ವಿ ಹ್ಯಾಡ್ ಅರ್ ನ್ಯೂ ಇಯರ್ ಪ್ಲಾನ್ಸ್. ಗೈಸ್ ಈಗಷ್ಟೇ ಯಾಚ್ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು ಈಗ ಮಾಲಿಗೆ ಬಂದಿದ್ದೀವಿ. ಈ ಬಟ್ಟೆ ತೊಗೋದು ಮರ್ತೋಗ್ಬಿಟ್ಟಿದ್ದಾನೆ. ಗೋವಾ ಎಕ್ಸೈಟ್ಮೆಂಟ್ ಅಂತ ಒಂದು ಬಟ್ಟೆನೂ ತೊಗೊಂಡಿಲ್ಲ, ಅದಕ್ಕೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ದೆ. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹರಿ ಅವರಿದ್ದಾರೆ, ಡಾನ್ಸರ್ ಹರಿ ಅವರು. ಏನು ತಿಂತಾ ಇದ್ದೀವಿ ಹರಿ? ವಾಟ್ ಇಸ್ ಫಾರ್ ಡಿನ್ನರ್? ದಮ್ ಬಿರಿಯಾನಿ, ಚಿಕನ್ ಟಿಕ್ಕಾ, ಚೀಪ್ ಫುಡ್ ತಿಂತಾ ಇದ್ದೀವಿ. ಸೊ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ ನಾವು ಚೀಪ್ ಫುಡ್ ಬೇಕು ಅಂತ ಜಾಗ ಹುಡ್ಕೊಂಡು ಹೋಗ್ತಾನೆ ಇದ್ದೀವಿ. ಎಷ್ಟು ಚೀಪಾಗಿ ಊಟ ಮಾಡ್ತಿದ್ದೀವಿ, ಎಷ್ಟು ಚೀಪ್ ಅಂದರೆ ಒಂದು ಮೀಲ್ಗೆ 5,000, 6,000, 6,000. ನೆನ್ನೆ ರಾತ್ರಿ 10,000, 11,000 ಅಲ್ವಾ? 10,000 ಚೇಂಜ್, 600 ಅಷ್ಟು. ರಾತ್ರಿ ಸ್ಟಿಲ್ ಫೈನ್. ಇಟ್ ವಾಸ್ ಆಕ್ಚುಲಿ ಪ್ಲಾನ್ಡ್. ಅಲ್ಲಿ ಹೋಗ್ಬೇಕು, ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಅದು ಏನದು ಫೈರ್ ಡಾನ್ಸ್. ಬಟ್ ಟುಡೇ ಆಫ್ಟರ್ನೂನ್ ವಾಸ್ ನಾಟ್ ಅಟ್ ಆಲ್ ಎಕ್ಸ್ಪೆಕ್ಟೆಡ್ ಅಲ್ವಾ? ಯಾ ಟ್ರೂ. ಸೊ ನಾವು ಚೀಪ್ ಫುಡ್ ಅಂತ ಹುಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಕಡೆ ಬಿಲ್ಲು, ಅದಕ್ಕೆ ಇವಾಗ ಫುಡ್ ಕೋರ್ಟ್ ತಿಂತಾ ಇದ್ದೀವಿ. ಎಷ್ಟಾಯ್ತು ಹರಿ ಇಲ್ಲಿ? ಲೈಕ್ ಸವರ್ ಅರೌಂಡ್ ಲೈಕ್ 850 rupees 4 ಜನಕ್ಕೆ. 850 rupees 4 ಜನಕ್ಕೆ. ದಿಸ್ ಇಸ್ ದ ಚೀಪೆಸ್ಟ್ ಮೀಲ್ ವಿ ಹ್ಯಾಡ್
had in Goa. ಹರಿ ಊಟ ಹೇಗಿತ್ತು? ಊಟ ವಾಸ್ ಡೀಸೆಂಟ್. ಆ್ಯಕ್ಚುಲಿ ಏನು ಹೇಳಬೇಕು ಅಂದ್ಕೊಂಡ್ರೆ, ನಾವು ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಮಾಲ್ಸ್ಗೆ ಹೋಗ್ತೀವಲ್ಲ, ಮಾಲ್ಸ್ಗೆ ಹೋದಾಗ ನಮ್ಗೆ ಏನು ಅನ್ಸುತ್ತೆ, ಓಕೆ ಸ್ವಲ್ಪ ಊಟ ಎಕ್ಸ್ಪೆನ್ಸ್ ಅನ್ಸುತ್ತೆ. ಬಟ್ ಲಾಸ್ಟ್ 3 ಡೇಸಿಂದ ಇಲ್ಲಿ ಗೋವಾದಲ್ಲಿ ನಾರ್ಮಲಾಗಿ ಎಲ್ಲ ಲೋಕಲ್ ಕಡೆಯಲ್ಲಿ ಹೋಗ್ಬಿಟ್ಟು ಬಂದು ಇಲ್ಲಿ ಬಂದಿದ್ದೀವಿ. ಐ ಥಿಂಕ್ ದಿಸ್ ವಾಸ್ ಚೀಪೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ಸ್ ಆ್ಯಕ್ಚುಲಿ ಲೈಕ್ ಬ್ಯಾಂಗ್ಳೂರ್ ಕಾಸ್ಟಿಂಗೆ ಏನಿಲ್ಲ. ಬಟ್ ಇವತ್ತು ನಾವು ಸ್ಪೆಂಡ್ ಮಾಡಿದ್ರೆ 900 rupees ಆಲ್ಮೋಸ್ಟ್. ಹೇಳ್ಬಿಡ್ತೀನಿ ಏನು ತಿಂದ್ರಿ ಅಂತ. ಚಿಕನ್ ಬಿರಿಯಾನಿ 2 ತಿಂದ್ರಿ, ಚಿಕನ್ ಟಿಕ್ಕಾ 1, ಚಿಕನ್ ಕಬಾಬ್ ಒಂದು ಮಸಾಲೆ ದೋಸೆ, 1 ಪಡ್ಡು, 2 ಥರ ಜ್ಯೂಸ್, ಇಷ್ಟು ತಿಂದ್ರಿ, 1 ವಾಟರ್ ಬಾಟಲ್. ಓಕೆ, ಇಟ್ಸ್ ಕಮ್ ಅಪ್ ಟು ಲೈಕ್ 850 or 860 rupees. ದಿಸ್ ಇಸ್ ಲೈಕ್ ಸೋ ಚೀಪ್. ನಾವು ಮಧ್ಯಾಹ್ನ ಒಂದು ಕಡೆ ಹೋಗಿದ್ರಿ, ಯು ನೋ ಹೌ ಮಚ್ ವಿ ಪೇಡ್ ಫಾರ್? ಲೈಕ್ ವಿ ಹ್ಯಾಡ್ ಓನ್ಲಿ 2 plates, 2 ಪ್ಲೇಟ್, 2 ಪ್ಲೇಟ್ ಆಯ್ತಾ. ಒಂದು ಫಿಶ್, ಇನ್ನೊಂದು ವಾಟ್ ಇಸ್ ದಟ್? ಲಾಬ್ಸ್ಟರ್. ಹಾಂ, 1 fish and 1 lobster. Even pizza also. 1 pizza. ಇಷ್ಟೇ 3 ಐಟಮ್ಗೆ ನಾವು ಪೇ ಮಾಡಿದ್ದು ಎಷ್ಟು ಗೊತ್ತಾ? 6,500 rupees. Can you believe it? ಸೊ ಇವಾಗ ಹೆಂಗೆ ಅನಿಸ್ತಿದೆ ಅಂದರೆ, ನಾವು ಮಾಲ್ಗೆ ಬಂದಮೇಲೆ ಇದು ಚೀಪೆಸ್ಟ್ ಅಂತಿದೆ. ಬಟ್ ನಾವು ಬ್ಯಾಂಗ್ಳೂರಿಗೆ ಹೆಂಗಿತ್ತು ಅಂದರೆ, ಮಾಲ್ಗೆ ಹೋದ್ರೆ ಕಾಸ್ಟ್ಲಿ ಇರುತ್ತೆ ಫುಡ್ ಅನಿಸ್ತಿತ್ತು. ಬಟ್ ಮೆಂಟಾಲಿಟಿ ಡಿಫ್ರೆಂಟ್. ಯಾಕಂದ್ರೆ ಇಲ್ಲಿ ಲೈಕ್ ಶಾಂತಿ ಸಾಗರ್ ಆ ಥರ ಇರೋ ಜಾಗದಲ್ಲೂ 2-3 ಸಾವಿರ we have to pay. Even if it is something as basic as that, we end up paying so much. So true. And North Goa, guys, what can you expect? ಸ್ಮಾರ್ಟ್ ಊಟಕ್ಕೆ ಮಾತ್ರ, ಲೈಕ್ ಊಟಕ್ಕೆ ಮಾತ್ರ ಹೋಗ್ತಿರೋದು ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಹೋಗ್ಬೇಕು. ಏನು ತಿಂತೀರೋ ಅದ್ರ ಮೇಲೆ, ಪ್ರಿಫರೆನ್ಸ್ ಮೇಲೆ. ನಾವು ಮಧ್ಯಾಹ್ನ ಹೋಗಿದ್ರಲ್ಲ, ಪ್ರಿಫರೆನ್ಸ್ ಮೇಲೆ ಹೋಗಿಲ್ಲ, ಎಕ್ಸ್ಪೀರಿಯನ್ಸ್ಗೆ ಅಂತ ಹೋದ್ರೆ. ಸೊ ದಟ್ಸ್ ವಾಟ್. ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಪೇ ಮಾಡಬೇಕು. ಊಟ ಬೇಕು ಅಂದರೆ ಹುಡುಕ್ಬೇಕು ಎಲ್ಲಾದ್ರೂ ಹೋಗಿ. ಹಾಂ. ಹ್ಯಾಪಿ ನ್ಯೂ ಇಯರ್! ಹ್ಯಾಪಿ ನ್ಯೂ ಇಯರ್! ವರೇ ಹ್ಯಾಪಿ ನ್ಯೂ ಇಯರ್! ಹ್ಯಾಪಿ ನ್ಯೂ ಇಯರ್ ವರೇ! Alright guys, that's the end of the video. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like